ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೆಂಡೆಕಾಯಿ ಪಲ್ಯ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಬೆಂಡೆಕಾಯಿ ಪಲ್ಯ ಏನಪ್ಪ, ಅದರಲ್ಲಿ ಏನು ವಿಶೇಷ, ಎಲ್ಲರೂ ಮಾಡ್ತಾರಂತ ನೀವು ಅನ್ಕೋಬೋದು. ಆದರೆ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಕತ್ತೇನೆ. ಸೊ ಬರೀ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ನಾನಿಲ್ಲೇ ಒಂದು ಪಾವು kg ಅಷ್ಟು ಬೆಂಡೆಕಾಯಿನ ಕ್ಲೀನಾಗಿ ತೊಳೆದು ಈ ರೀತಿ ಹೆಚ್ಚಿಟ್ಕೊಂಡೇನೆ. ನಾನು ಸ್ವಲ್ಪ ಉದ್ದುದಾಗಿ ದೊಡ್ಡ ಸೈಜ್ನ ಹೆಚ್ಕೊಂಡೇನಿ. ನೀವು ಬೇಕಂದ್ರೆ ಸಣ್ಣದಾಗಿ ಹೆಚ್ಕೋಬೋದು. ಈಗ ಒಂದು ಪಾತ್ರೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಇದಕ್ಕೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಸ್ವಲ್ಪ ಬೆಂಡೆಕಾಯಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಿದೆ. ಭಾಳ ಹೊತ್ತು ಹುರಿಯೋ ಅವಶ್ಯಕತೆ ಇಲ್ಲ. ನಾನು ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ. ಬೆಂಡೆಕಾಯಿ ಒಳಗೆ ಲೋಳೆ ಥರ ಬರ್ತೈತಲ್ಲ, ಅದು ಬೇಡಪ್ಪ ಅಂತಂದ್ರೆ 1-2 ಹನಿ ನಿಂಬೆಹಣ್ಣಿನ ರಸ ಹಿಂಡ್ಕೋಬೋದು. ಅದನ್ನು ಹುರಿಯೋ ಹಿಂಡ್ಕೊಂಡು ಹುರಿದ್ರೆ ಆ ಲೋಳೆ ಬರ್ತೈತಲ್ಲ ಅದು ಹೋಗ್ಬಿಡ್ತೈತಿ. ಮತ್ತು ಬೆಂಡೆಕಾಯಿ ಜಲ್ದಿ ಹುರಿಬೇಕು, ಜಲ್ದಿ ಮೆತ್ತಗಾಗಬೇಕಂದ್ರೆ ಏನು ಮಾಡಬೇಕು, ಇದನ್ನ ಎಣ್ಣೆ ಒಳಗೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಕೈಯಾಡಿಸಿ ಈಗ ನಾ ಇದಕ್ಕೆ 1 ಚಿಟಿಕೆ ಅಷ್ಟು ಉಪ್ಪು ಹಾಕೋತೇನೆ. 1 ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಕೈಯಾಡಿಸಿ ಮುಚ್ಚಿ ಲೋ ಫ್ಲೇಮ್ನಾಗ 1-2 ನಿಮಿಷ ಬೆಂದಿಸ್ಬಿಡ್ಬೇಕು. ಅಂದ್ರೆ ಜಲ್ದಿ ಮೆತ್ತಗಾಗ್ತದೆ ಬೆಂಡೆಕಾಯಿ. ಭಾಳ ಹೊತ್ತು ತನಕ ಹುರ್ಕೋತ ನಿಲ್ಬೇಕಂತಿಲ್ಲ. ಈಗ ನಾನು ಮುಚ್ಚಿ 1-2 ನಿಮಿಷ ಇದನ್ನು ಬೆಂದ್ಸೇನೆ. ನೋಡಿರಿ ಮೆತ್ತಗಾಗ್ಬಿಡ್ತೈತೆ. ಭಾಳ ಹೊತ್ತು ಉರಿಯೋ ಅವಶ್ಯಕತೆ ಇಲ್ಲ ಈ ಪಲ್ಯಕ್ಕೆ. ಇಷ್ಟು ಸ್ವಲ್ಪ ಮೆತ್ತಗಾದರೆ ಸಾಕು. ಮತ್ತು ಎಣ್ಣೆನೂ ಜಾಸ್ತಿ ಹಿಡಿಯೋಂಗಿಲ್ಲ. ಸ್ವಲ್ಪ ಎಣ್ಣೆ ಒಳಗೆ ನಾವು ಈ ಬೆಂಡೆಕಾಯಿನ ಚಲೋ ತನಕ ಹುರ್ಕೋಬೋದು. ಈ ರೀತಿ ಉಪ್ಪು ಹಾಕ್ಕೊಂಡು ಮುಚ್ಚಿ 1-2 ನಿಮಿಷ ಲೋ ಫ್ಲೇಮ್ನಾಗ ಬೆಂದಿಸ್ಬೇಕು. ಈಗ ಒಗ್ಗರಣೆ ಹಾಕೋಣ. 1 ಟೀ ಸ್ಪೂನಷ್ಟು ಎಣ್ಣೆಗೆ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಶುಂಠಿನ ಹೆಚ್ಚಿ ಹಾಕ್ಕೊಂಡೆ. ನಾನು ಸ್ವಲ್ಪ ಕೈ ಆಡಿಸಿ 1-2 ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಒಂದು ಸ್ವಲ್ಪ ಕೈ ಆಡಿಸ್ಕೋಬೇಕು. ಆಮೇಲೆ 1-2 ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿನ ಹಾಕ್ಕೊಂಡೇನಿ. ಉಳ್ಳಾಗಡ್ಡಿ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ಚೇಂಜ್ ಆಗೋ ಮಟ್ಟ ಇದನ್ನು ಹುರ್ಕೋಬೇಕು. ಅಲ್ಲಿ ಮಟ್ಟ ನಾವು ಇದಕ್ಕೊಂದು ಸಿಂಪಲ್ ಆಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳಂತ. ನಿಮ್ಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂದರೆ ಹಾಕ್ದೇನೂ ಮಾಡ್ಬೋದು. ಬರೀ ಟೊಮೆಟೊ ಯೂಸ್ ಮಾಡಿನೂ ಮಾಡ್ಬೋದು. ಇದಕ್ಕೆ ಒಂದು ಬಟ್ಟಲ್ದಾಗ 1-2 ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಂಡೇನಿ. ಆಮೇಲೆ 1 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ಖಾರಕ್ಕೆ ಕೆಂಪು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡೇನಿ. ನಾನು ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಹಾಕ್ಕೊಂಡು ಚಲೋ ತಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಮೊಸರು ಗಟ್ಟಿ ಇತ್ತಪ್ಪ ಅಂತಂದರೆ ನಾನು 1-2 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡೇನಿ. ನೀರು ಹಾಕ್ಕೊಂಡು ಇನ್ನೊಂದು ಸರಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋತೇನೆ. ಮೊಸರು ಭಾಳ ಹುಳಿ ಇದ್ದಿದ್ದು ಮೊಸರು ಯೂಸ್ ಮಾಡಬಾರ್ದು. 1-2 ಟೀ ಸ್ಪೂನಷ್ಟು ಮೊಸರು ಮಾತ್ರ ನಾನು ಯೂಸ್ ಮಾಡೇನಿಲ್ಲ. ಆಮೇಲೆ ಉಳ್ಳಾಗಡ್ಡಿನೂ ಈಗ ಚಲೋ ತಂಗೆ ಹುರ್ಕೊಂಡೈತಿ, ಕಲರ್ ಚೇಂಜ್ ಆಗೈತಿ. ಇಷ್ಟಾದರೆ ಸಾಕು, ಭಾಳ ಕೆಂಪಾಗಬೇಕಂತಿಲ್ಲ. ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಮೊಸರು ಮತ್ತು ಮಸಾಲ ಏನು ಹಾಕಿ ಇಟ್ಕೊಂಡಿದ್ದಿಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಲೋ ಫ್ಲೇಮ್ನಾಗನ. ಈಗ ಇದು ಭಾಳ ಗಟ್ಟಿ ಅನ್ನಿಸ್ತಂದ್ರೆ 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡು ಇನ್ನೊಂದು ಸರಿ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚಿ 1-2-3 ನಿಮಿಷ ಲೋ ಫ್ಲೇಮ್ನಾಗ ಕುದಿಸ್ಬೇಕಂದ್ರೆ ಮೊಸರಿಂದ ಹಸಿ ವಾಸನೆ ಇರ್ತೈತಲ್ಲ ಅದೆಲ್ಲ ಹೋಗ್ಬೇಕು. ಮತ್ತು ಮಸಾಲೆ ಒಳಗಿಂದ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಬಿಡೋ ಮಟ್ಟ 1-2-3 ನಿಮಿಷ ಮುಚ್ಚಿ ಲೋ ಫ್ಲೇಮ್ನಾಗೆ ಕುದಿಸ್ಬೇಕಾಗ್ತದೆ. ಆಮೇಲೆ 1-2-3 ನಿಮಿಷ ಕುದ್ಮೇಲೆ ತೆಗೆದು ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೊದಲೇ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಇದಕ್ಕೆ ಹಾಕ್ಕೊಂಡು ಇನ್ನೊಂದು ಸರಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಇನ್ನೊಂದು ಸರಿ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಈಗ ಇದು ಗಟ್ಟಿ ಅನ್ನಿಸ್ತಂದ್ರೆ ಮತ್ತು 1-2 ಟೀ ಸ್ಪೂನಷ್ಟು ನೀರು ಹಾಕೋತೇನೆ. ಭಾಳ ಏನು ಹಾಕಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸರಿ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಮುಚ್ಚಿ 1-2-3 ನಿಮಿಷ ಚಲೋ ತಂಗೆ ಬೆಂಡೆಕಾಯಿ ಮಸಾಲ ಎಲ್ಲ ಕುದಿಯೋ ಮಟ್ಟ ಬಿಟ್ಬಿಡ್ಬೇಕು. 1-2-3 ನಿಮಿಷ ಆತಂದ್ರೆ ನೋಡಿ ಒಂದ್ಸರಿ ಚಲೋ ತಂಗೆ ಮಿಕ್ಸ್ ಮಾಡಿದರೆ ನಮ್ದು ವಿಭಿನ್ನವಾಗಿ ಮಾಡುವಂಥ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು. ಭಾಳ ರುಚಿಯಾಗಿರ್ತೈತಿ ಇದು ತಿನ್ನೋಕೆ. ಈ ಥರ ಒಂದ್ಸರಿ ನೀವು ಮಾಡಿ ನೋಡಿರಿ. ಆಮೇಲೆ ಇದನ್ನು ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಎದ್ರ ಜೊತೆ ಬೇಕಂದ್ರೂ ನೀವು ಸರ್ವ್ ಮಾಡ್ಬೋದು. ಭಾಳ ರುಚಿಯಾಗಿರ್ತೈತಿ ತಿನ್ನೋಕ್ಕೆ. ಸೊ ಯಾರು ಬೆಂಡೆಕಾಯಿ ಪಲ್ಯ ತಿನ್ನೋಂಗಿಲ್ಲ, ಈ ರೀತಿ ನೀವು ಮಾಡಿಕೊಟ್ರೆ ಅವರು ಖಂಡಿತ ತಿಂತಾರೆ. ಸೊ ಈ ರೆಸಿಪಿನ ನೀವು ಒಂದು ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ನೀವು ಮತ್ತು ಯಾವ್ಯಾವ ರೀತಿ ವಿಭಿನ್ನವಾಗಿ ಬೆಂಡೆಕಾಯಿ ಪಲ್ಯನ ಮಾಡ್ತೀರಿ ಅನ್ನೋದನ್ನು ನಿಮ್ಮ ರೆಸಿಪಿನ ನನ್ನ ಜೊತೆ ಶೇರ್ ಮಾಡ್ಕೊರಿ. ಆ ರೆಸಿಪಿನೂ ನಾವು ಒಂದ್ಸರಿ ಟ್ರೈ ಮಾಡ್ತೇನೆ. ಹಂಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.